ಇವತ್ತು ಉದ್ಯಮಿಯಾಗಿ ಬಹಳಷ್ಟು ಜನಕ್ಕೆ ಉದ್ಯೋಗವನ್ನು ಕೊಟ್ಟು ಸಾವಿರಾರು ವಿದ್ಯಾರ್ಥಿಗಳನ್ನು ಹೊಂದಿ ಈ ಸಾಧಕರ ಸ್ಥಾನದಲ್ಲಿ ಕೂತಿದ್ದೀರಿ. ಬಟ್ ಒಂದು ಉದ್ಯಮವನ್ನು ಹುಟ್ಟು ಹಾಕೋದು ಅಂದ್ರೆ ಅಷ್ಟು ಸುಲಭ ಸಾಧ್ಯ ಅಲ್ಲ. ಹಾಗಾಗಿ ಏನು ನಿಮಗೆ ಪ್ರೇರಣೆ ಆಯಿತು ಅಂತ, ನಿಮ್ಮ ಬಾಲ್ಯ ಹೇಗಿತ್ತು ತಿಳಿಸ್ಕೊಡ್ಬೋದಾ? ನಾವು ಮೂಲತಃ ಬಿಸ್ನೆಸ್ ಕ್ಯಾಟಗರಿ ವಂಶದಿಂದ ಬಂದಿರೋರು. ಅಂದರೆ ತಂದೆ, ಚಿಕ್ಕಪ್ಪಂದರು, ಸೋದರ ಮಾವಂದರು ಎಲ್ಲರೂ ಸಾಧಾರಣ ಎಲ್ಲ ಉದ್ಯಮದಲ್ಲೇ ಇದ್ದಾರೆ. ಸೊ ನನಗೆ ಕಾಲೇಜ್ ಮುಗಿದ ಮೇಲೆ ಕೆಲ್ಸಕ್ಕೆ ಹೋಗೋಣ ಅಂತ ವಿಚಾರ ಮಾಡಿದ್ರೆ ಎಲ್ಲೋದ್ರೂ 3 ದಿನ 4 ದಿನ ಅಷ್ಟೇ ನಾನು ಕೆಲಸ ಮಾಡ್ತಿದ್ದೆ. ಅವಾಗಲೇ ನನಗೆ ಅನ್ಸೋದು, ಯಾಕೆ ನಾವು ಸ್ವಂತವಾಗಿ ಉದ್ಯಮ ಅಂತ ಮಾಡಬಾರ್ದು ಅನ್ನೋ ಒಂದು ಇದಿತ್ತು. ಅವಾಗಲೇ ನನಗೊಂದು ಕ್ರೇಜ್ ಇತ್ತು, 16 ಜನಕ್ಕೆ ಸಂಬಳ ಕೊಡಬೇಕು. ಸೊ ನಾನು ಯಜಮಾನ ಆಗಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ 16 ಜನಕ್ಕೆ ಸಂಬಳ ಕೊಡಬೇಕು ಅಂತ. ನನಗೀಗಲೂ ಒಂದು ನೆನಪಿದೆ. ನಾನು ಸಣ್ಣವರಿದ್ದಾಗ ಸುಂದರ್ ಎಲ್ಲೋದ ಅಂತಂದರೆ ಅಂಗಡಿಗೆ ಹೋದ ಅಂತ ನಮ್ಮಮ್ಮ ಏನು ಹೇಳಿದ್ರೆ, ನಂದು ಅಂಗಡಿ ಅಲ್ಲ ಆಫೀಸು ಅಂತ. ನಾನು 18 ವರ್ಷ ವಯಸ್ಸಿರ್ಬೇಕಾದ್ರೆ ನನ್ನ ಅಂಗಡಿ ಅಲ್ಲ ಆಫೀಸ್, ಅದು ಆಫೀಸ್ ಅಂತ ಹೇಳ್ಬೇಕು ಅಂತ ನಾನು ನಮ್ಮ ತಾಯಿಗೆ ಇದು ಮಾಡ್ತಾ ಇದ್ದೆ. ಅಂಗಡಿ ಅಂದ್ರೆ ನಾನು ಸಹಿಸ್ಕೊಳ್ತಾ ಇರ್ಲಿಲ್ಲ. ಕಾರ್ಪೊರೇಟ್ ಲೆವೆಲ್ ಅಲ್ಲಿ ವೈಟ್ ಕಾಲರ್ ಜಾಬ್ ಅಲ್ಲಿ ಅಫ್ಕೋರ್ಸ್ ಅವತ್ತು ಮನೇಲಿ ನಮ್ಗೆ ರೈಸ್ ಬಿಸ್ನೆಸ್ಸು, ಅಗರಬತ್ತಿ ಬಿಸ್ನೆಸ್ ಎಲ್ಲ ಹಾಕೊಡ್ತೀವಿ ಅಂತ ಹೇಳೋರು. ನನಗೇನು ವೈಟ್ ಕಾಲರ್ ಜಾಬು, ಸ್ವಲ್ಪ ಕಾರ್ಪೊರೇಟ್ ಕಲ್ಚರು, ಅದರದ್ದು ಪ್ಯಾಷನ್ ಇತ್ತು. ಸೊ ಅವತ್ತು ಕನ್ಸು ಕಂಡಿದ್ದೆ. ಸ್ವಲ್ಪ ಲೇಟ್ ಆಯಿತು, ಆದರೆ ಸಾಧನೆ ಆಯ್ತು. ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅದ್ರ ಬಗ್ಗೆ. ಬಟ್ ನೀವು ಬಾಲ್ಯದಲ್ಲೇ ಬೇಸಿಗೆ ರಜದಲ್ಲಿ ಒಂದಷ್ಟು ಟ್ರೈನಿಂಗ್ ಅನ್ನು ಪಡ್ಕೋತೀರಿ, ಅಂದ್ರೆ ಸಣ್ಣ ಪುಟ್ಟ ಉದ್ಯೋಗಗಳನ್ನ ಮಾಡ್ಕೊಂಡ್ ಬರ್ತೀರಿ. ಅದ್ರ ಸಾಧಾರಣ ಏನಾಗುತ್ತೆ, ನಾನು 7ನೇ ಕ್ಲಾಸು ಅವತ್ತಿನ ದಿನ ಸೋಷಿಯಲ್ ಸ್ಟಡೀಸ್ ಯೂಸ್ ಟು ಬಿ ಲಾಸ್ಟ್ ಎಕ್ಸಾಮಿನೇಷನ್. ಸೋಷಿಯಲ್ ಸ್ಟಡೀಸ್ ಎಕ್ಸಾಮ್ ಮುಗಿಸಿದ ತಕ್ಷಣ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಮೂವಿಗೆ ಹೋದ್ರು. ಆಮೇಲೆ ಕೆಲವರೆಲ್ಲ ಔಟ್ಡೋರ್ ಗೇಮ್ಸಲ್ಲಿ ಚೆನ್ನಾಗಿದ್ದಾರೆ, ನಾನು ಔಟ್ಡೋರ್ ಗೇಮ್ಸಲ್ಲಿ ಅಷ್ಟಿಲ್ಲ. ನಾನು ಕೆಲ್ಸಕ್ಕೆ ಹೋಗಿ ಸುಮ್ಮನೆ ನಾನೇ ರ್ಯಾಂಡಮ್ ಆಗಿ ಹೋಗಿ ಎಲ್ಲ ಕೆಲಸ ಕೊಡ್ತೀರಾ ಅಂತ ಒಂದು ಆಯ್ತು. ಒಂದು ಮೆಡಿಕಲ್ ಶಾಪಲ್ಲಿ ನಾಳೆಯಿಂದ ಬಾಪ ಅಂದರು. 30 ರೂಪಾಯಿ ಸಂಬಳ, ಒಂದು ತಿಂಗಳಿಗೆ 30 ರೂಪಾಯಿ ಸಂಬಳ. ಆದ್ರೆ ನವಾಲ್ಜಿನ್ನು, ಕ್ರೋಸಿನ್ನು ಹಂಗಂದ್ರೆ ಏನು, ಎಲ್ಲಿರುತ್ತೆ, ಯಾವ ಕಂಪನಿ ಅನ್ನೋದೆಲ್ಲ ಸ್ವಲ್ಪ ತಿಳ್ಕೊಂಡೆ. 2 ತಿಂಗಳಾದ್ಮೇಲೆ 60 ರೂಪಾಯಿ ಇಟ್ಕೊಂಡು ಕಾಲೇಜ್ ಹೈಸ್ಕೂಲ್ಗೆ ಹೋದ್ಮೇಲೆ ಅಲ್ಲಿ ನಾನೇ ಸಾವುಕಾರ ಎಲ್ಲ ಹುಡುಗರಿಗಿನ್ನ. 60 ರೂಪಾಯಿನ ಅಲ್ಲಿ ವರ್ಷ ಪೂರ್ತಿ ಖರ್ಚು ಮಾಡ್ತಾ ಇದ್ದೆ. ಕಾಲೇಜ್ನಲ್ಲೂ ಇದೇ ಅಭ್ಯಾಸ ಆಗೋಯ್ತು. ಸೊ ಪ್ರತಿ ಒಂದು ರಜೆನಲ್ಲೂ ಒಂದು ಪ್ರಿಂಟಿಂಗ್ ಪ್ರೆಸ್ಸು, ಒಂದು ಜ್ಯುವೆಲರಿ ಹೌಸು, ಒಂದು TV ಶೋರೂಮು, ಆ ರೀತಿ ಒಬ್ಬರು ಶೆಟ್ರು ಓನರ್ ಕೆಳಗಡೆ, ಇನ್ನೊಬ್ಬರು ಮಾರ್ವಾಡಿ ಓನರ್ ಕೆಳಗಡೆ, ಆ ರೀತಿನಲ್ಲಿ ನಾನಾ ರೀತಿನಲ್ಲಿ ಅಭ್ಯಾಸಗಳು ಆಯ್ತು. ಅದೊಂಥರ ಟ್ರೈನಿಂಗ್ ಪಡ್ಕೊಂಡ್ಬಿಟ್ಟಿದ್ದೀರಿ. ಅದು ಒಂಥರ ಟ್ರೈನಿಂಗ್ ಆಗೋಯ್ತು, ಸ್ಟೈಫಂಡ್ ಸಿಕ್ದಂಗೆ ಹೆಚ್ಚು ಕಮ್ಮಿ. ಅಲ್ಲ, ಇಂಥ ಸಂದರ್ಭದಲ್ಲೆಲ್ಲ ನೀವು ನಿಮ್ಮ ಪೇರೆಂಟ್ಸ್ ಹೇಳ್ತಿದ್ರೆ ಹಿಂಗೇನೋ ನಾನು ಮಾಡ್ತಿದ್ದೆ ಅಂತ ಹೇಳಿ, ಅಥವಾ ಬೇಡ ಇದೆಲ್ಲ ನಿನ್ಗೆ ಯಾಕೆ ಬೇಕು, ಈ ಥರದ್ದೇನಾದ್ರು? ಇಲ್ಲ, ಆ ಥರದ್ದೇನು ಇರಲಿಲ್ಲ. ಅವ್ರಿಗೆ ಬೇಕಾಯ್ದಿದ್ದು, ನಾವು ಸಾಧಾರಣ ಕುಟುಂಬದವರು, ಅಂಥ ದೊಡ್ಡ ಶ್ರೀಮಂತಿಕೆ ಏನೂ ಇಲ್ಲ, ಬಡತನೂ ಇಲ್ಲ. ಸೊ ಅವ್ರಿಗೆ ಬೇಕಾಗಿದ್ದು ನಾನು ನನ್ನ ಮಟ್ಟಕ್ಕೆ ಸೆಟ್ಲ್ ಆಗೋದಷ್ಟೇ ಅವ್ರಿಗೆ ಅವಶ್ಯಕ. ನನ್ನಿಂದ ಅವ್ರಿಗೆ ಬೇಕಾಗಿದ್ದು ಏನು ಇರಲಿಲ್ಲ, ಆದರೆ ನಾನು ಸೆಟ್ಲ್ ಆಗಬೇಕು. ಸೊ ಹಾಗಾಗಿ ಅವರು ಎಲ್ಲರೂ ಕೆಲ್ಸಕ್ಕೆ ಹೋಗೋ ಅಂತಾನೆ ಹೇಳೋರು. ಸೇಫ್ ಆಗಿರ್ಬೇಕು, ಕೆಲ್ಸಕ್ಕೆ ಹೋದ್ರೆ ಸೇಫ್ ಆಗಿರ್ತಾರೆ ಅಂತ. ಬಿಸ್ನೆಸ್ ಆದರೆ ಹೆಚ್ಚು ಕಮ್ಮಿ ಆಗ್ಬೋದು. ಒಂದು ಅಲ್ಲಿ ಸಮಸ್ಯೆ ಆಗೋದು ಮನೆ ಅಂದರೆ, ಯಾವುದೇ ಕಾರಣಕ್ಕೂ ಸಾಲ ಅಂತೂ ಮಾಡಬಾರ್ದು. ಬಿಸ್ನೆಸ್ ಮಾಡಬೇಕು ಅಂದಾಗ ಸಾಲ ಮಾಡಬಾರ್ದು. ಅದು ನಮ್ಮ ಮನೆಯಲ್ಲಿ ಕಂಡೀಷನ್. ಸಾಲ ಇಲ್ಲದೆ ಬಿಸ್ನೆಸ್ ಮಾಡಬೇಕು, ಹೇಗೆ ಸಾಧ್ಯ? ಬಟ್ ಐ ಡಿಡ್ ಇಟ್. ಹೇಗೆ ಅಂತಂದರೆ, ಹೀಗೆ ಕಾಲಕ್ರಮೇಣದಲ್ಲಿ ನನಗೊಬ್ಬರು ಸ್ಟೂಡೆಂಟು ಗುಜರಾತಿ ಜೈನ್ ಸಿಕ್ಕಿದ್ರು. ಆ ಸ್ಟೂಡೆಂಟು ನನ್ನ ವಿಚಾರಧಾರೆಗಳು ಮತ್ತು ನನ್ನ ನಡವಳಿಕೆಗಳು ಎಲ್ಲ ನೋಡಾದ್ಮೇಲೆ, ಸರ್ ನಾನು ಇನ್ವೆಸ್ಟ್ ಮಾಡ್ತೀನಿ, ನಿಮ್ಮ ಜೊತೆ ಪಾರ್ಟ್ನರ್ಶಿಪ್ ಮಾಡಲೇಬೇಕು ಅಂದರು. ಅಂದರೆ ಅಲ್ಲಿ ಗುಡ್ ವಿಲ್ ಇತ್ತು. ನಾನು ಬೇಡ ಅಂತಂದೆ, ಆದರೂ ಕೂಡ ಅವರು ಇಲ್ಲ, ನಾನು ನಿಮ್ಮ ಜೊತೆ ಬಿಸ್ನೆಸ್ ಮಾಡಲೇಬೇಕು ಸರ್, ಪಾರ್ಟ್ನರ್ಸ್ ಮಾಡೋಣ, ನಾನು ಇನ್ವೆಸ್ಟ್ ಮಾಡ್ತೀನಿ, ನೀವು ವರ್ಕ್ ಮಾಡಿ ಅಂತ. ಹಾಗೆ ನಾನು 0 ಪೈಸೆ, ಇವತ್ತು ಗುರುಗೌತಮ್ ಇನ್ಫೋಟೆಪ್ಪಲ್ಲಿ ನಾನು 1 ಪೈಸಾ ತಂದಿಲ್ಲ. ಬಟ್ ಇವಾಗ ಇಬ್ರು ಪಾರ್ಟ್ನರ್ಸ್ ಇದ್ದೀವಿ ನಾವು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162.
GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.